ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸಿ ಗುಣಶ್ರೀಸ್ ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಇವತ್ತು ಏನಕ್ಕೆ ವ್ಲಾಗ್ ಮಾಡ್ತಿರೋದು ಅಂದರೆ ಅಲಾಲ್ಸಂದ್ರ ಲೇಕಿಗೆ ಹೋಗ್ತಿದ್ದೀವಿ. ಇದು 2ನೇ ಸಲ ಹೋಗ್ತಿರೋದು. ಫಸ್ಟ್ ಟೈಮ್ ಹೋದಾಗ ಮಧ್ಯಾಹ್ನ ಹೊತ್ತು ಹೋಗಿದ್ದ, ಸೊ ಕ್ಲೋಸ್ ಇತ್ತು ಅದು, ಅದಕ್ಕೆ ಈಗ ಹೋಗ್ತಿದ್ದೀವಿ. ನೋಡಿ ಇವಳು ಫುಲ್ ಮೂಡ್ ಆಫ್ ಆಗಿಬಿಟ್ಟವಳೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ್ಯಕ್ಚುಲಿ ಇವತ್ತು ನಮಗೆ ಚಿಕ್ಕಮಗಳೂರು ಟ್ರಿಪ್ ಇದೆ. ಬಸ್ಸು ಏನೋ ಇಶ್ಯೂ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ 3ಗೆ ಹೊರಡಿ ಅಂತ ಹೇಳಿದರು. 3ಗೆ ಹೊರಟಾಗ ಕ್ಯಾನ್ಸಲ್ ಆಗಿಬಿಡ್ತು. ಅದು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ರಿಪ್ಲೇಸ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಅಲಾಲ್ಸಂದ್ರನ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಗೈಸ್ ಬರೀ 3 ಗಂಟೆಯಿಂದ ಕಾಯ್ದಿದ್ದು ಗೈಸ್. ನಾನು ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನನ್ನ ಫ್ರೆಂಡ್ ತೋರಿಸ್ತೀನಿ. ಹಾಯ್ ಹೋಯ್ ಹಾಯ್ ಹಾಯ್ ಹಾಯ್. ನಿನ್ನಪ್ಪನಿ ಹುಡಿದವನಾದ್ರೆ ಬಂದ್ ಮಾಡ್ಸ, ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ. ಬ್ಯಾವರ್ಸಿ ಚೆನ್ನಾಗಿದ್ದಾನ ನನ್ನ ಫ್ರೆಂಡ್. ಯಾವ ಇವೆಲ್ಲ ನಮ್ಮ ಕಾಲೇಜಿಂದ 10 ನಿಮಿಷ ನಡ್ಕೊಂಡು ಬಂದರೆ ಆಗುತ್ತೆ. ಒಳ್ಳೆ ವ್ಯಾಯಾಮ ನಮಗೆ ಬೆಳಗ್ಗೆಯಿಂದ. ಬೆಳಗ್ಗೆ ಐಸ್ ಕ್ರೀಮ್ ತಿಂದು ಕೂತ್ಗಳಲ್ಲಿ ಎಂಟ್ರ್ ಆಗ್ತಿದ್ದೀವಿ. ಇವಳಾಗಲೇ ಹೋಗ್ಬಿಟ್ಲು. ಬರೀ ಇಬ್ರು ಒಟ್ಟಿಗೆ ಕಾಲಿಡದ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬಲ್ದಾಗಲ್ಲಿ ಇಡ್ತಾ ಇದೀವಿ ಗಾಯ್ಸ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಇವತ್ತು ನಾವು ಸನ್ರೈಸ್ನ ನಾವು ಅಲಾಲ್ಸಂದ್ರದಲ್ಲಿ ನೋಡ್ತಿದ್ದೀವಿ. ಸೀರಿಯಸ್ಲಿ ನೋಡಿ, ತೆಂಗಿನ ಮರದಿಂದ ಸೂರ್ಯ ಮುಟ್ತಾ ಇದ್ದಾನೆ. ನೋಡಿ ಎಷ್ಟು ಕೊಳಕಾಗೈತಿದು. ಚೆನ್ನಾಗಿದೆ ಅದು ಸನ್ರೈಸ್. ಫುಲ್ ಮಂಜಿದೆ ನೋಡಿ. ಅದು ವಾಟರ್ ಫಾಲ್ ಅಲಾಲ್ಸಂದ್ರ GRS ಫ್ಯಾಂಟಸಿ ಪಾರ್ಕ್ ಇದ್ದಂಗಿದ್ದು ನಮಗೆ. ಅದ್ರ ಒಳಗೆ ಇಳಿಯೋಕ್ಕಾಗಲ್ಲ ಅಷ್ಟೇ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಹೆಲ್ದಿ ಆಗಿರೋದು ದಿನ ಮಾಡಿ ವಾಕಿಂಗ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದು ಗುಣಶ್ರೀ ಫ್ರೆಂಡ್. ಹಾಯ್ ಹಾಯ್ ಮಿಸ್ಟರ್. ಬ್ಲಾಗ್ ಮಾಡ್ದೇನೆ ಹೋಗಲ್ ನಿಂತವಳೆ ಲೊಪ್ಪರ್ ನಾಯಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. A few moments later. ಗುಣ ಅವಳಿಗೇನು ಹುಷಾರಿಲ್ವಂತ, ಸೊ ಅವಳು ಹೊರಗೆ ಹೋದ್ಲು. ಹಂಗೆ ಹೋದ್ಲಂತೆ. ಅವಳಿಗೆ ಆಸೆ ಇತ್ತು ಆ್ಯಕ್ಚುಲಿ ಅಲಾಲ್ಸಂದ್ರ ಸುತ್ತಾಡಬೇಕು ಅಂತ. ಏನು ಮಾಡೋಕ್ಕಾಗಲ್ಲ. ಇವಳು ಅನನ್ಯ ಅಂತ. ನಾನು ಗುಣ ಯೂಸ್ವಲಿ ಇವಳ ಜೊತೆ ಇರ್ತೀವಿ ಜಾಸ್ತಿನೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬ್ಲಾಗ್ ಮಾಡ್ತಾ ಇದ್ದೆ. ಒಂದು ಬಸ್ ಸಿಕ್ಕಿದ್ರೆ ಡ್ರೈವರ್ ಸಿಕ್ತಲ್ಲ, ಡ್ರೈವರ್ ಸಿಕ್ಕಿದ್ರೆ ಬಸ್ ಸಿಕ್ತಲ್ಲ. ನಮ್ಮ ಟ್ರಿಪ್ ಕತೆ ಇವತ್ತು ಅದು ಹೋಗದೆ. ಇಲ್ಲಿ ಸ್ವಲ್ಪ ಇದು ಮಂಟಪ ಥರ ಮಾಡೋದು. ಅನನ್ಯ ಮದುವೆ ಇಲ್ಲೇ ಮಾಡೋದು ನಾನು. ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಇದು ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಅಂತ. ಲೇಡೀಸ್ಗಿನ್ನ ಜೆಂಟ್ಸೇ ಜಾಸ್ತಿ ಕೂರೋದಿಲ್ಲಿ, ನೋಡ್ಕೊಂಬಿಡಿ. ಇದು ಕಿಡ್ಸ್ ಏರಿಯಾ. ಇವಳು ಹೋಗ್ತಾಳಂತೆ, ಆಡ್ತಾಳಂತೆ. ಅದನ್ನ ಚಿಕ್ಕ ಮಕ್ಳಿಗೆ ಮಾಡಿರೋದು ಕಣೆ, ನಾವು ಮಾಡೋಕ್ಕಾಗತ್ತ? ಪಾಪ ಮುರಿದು ಹಾಕಿದ್ರೆ ಕಷ್ಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಜಿಮ್ಗೆ ಹೋಗೋದೇ ಬೇಡ ನಾವು ಇಲ್ಲ ಆಟ ಆಡ್ಕೊಂಡಿದ್ರೆ. ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಅಂದಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ಇದು ಡಿಪ್ಲೊಮೇಷನ್ ಅವ್ರು ಇರೋದಕ್ಕೆ ಕೂರಕ್ಕಿರೋ ಚೇರ. ಅದಕ್ಕೆ ಒಂಟಿಯಾಗಿದೆ ನಿಂತರ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಬೇಜಾರಾಗೋಗೈತೆ ನಮಗಂತೂ. ಯಪ್ಪ, ಎಷ್ಟೊತ್ತಿಗೆ ಬಸ್ ಬರುತ್ತೋ, ಎಷ್ಟೊತ್ತಿಗೆ ಟ್ರಿಪ್ಪಿಗೆ ಹೋಗ್ತೀವೋ ಅನ್ಸ್ಬಿಟ್ಟೈತೆ. ಆ್ಯಕ್ಚುಲಿ ಇದು 1 ದಿನ ಟ್ರಿಪ್ ಅಷ್ಟೇ. ನಮ್ಗೆ ಪರ್ಮಿಷನ್. ನಾವು ಕಾಡಿಬೇಡಿ 2 ದಿನ ಹಾಕಿಸ್ಕೊಂಡ್ರೆ ಅರ್ಧ ದಿನ ಇಲ್ಲೇ ವೇಸ್ಟು. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬ್ಯಾಡ್ ಲಕ್ ಅಂದ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ಅಂಕಲ್ನ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿ ಹೆಂಗೆ ಓಡ್ತವ್ರೆ. ನಾವು ನೋಡಿ ಕಲಿಬೇಕು. ಸೂರ್ಯನ ಕಡೆ ಕಂಬೋ ಓದ್ತಾ ಇರ್ತಾನೆ ಕಣ. ಸನ್ರೈಸ್ ನೋಡಿ ಚೆನ್ನಾಗಿದೆ. ಈ ಕೆರೆ ಒಳಗಡೆ ಅಜೋಲ ವೀಟ್ ತಂದೆಸಿದ್ರೆ ಮಸ್ತ್ ಇರುತ್ತೆ ಅಲ್ವಾ? ಈ ಗಿಡ ಯಾರಿಗೆ ಗೊತ್ತು ಗಾಯ್ಸ್?
ಗೊತ್ತಾ ನಿಂಗೆ? ಟ್ರಿಪ್ ಬಗ್ಗೆ ಮಾತಾಡ್ತಾವ್ರೆ ನೋಡಿ. ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಹೇಗಿತ್ತು ಅನನ್ಯ ಎಕ್ಸ್ಪೀರಿಯನ್ಸ್? ಹೇಳ್ರಪ್ಪ ಹೇಳ್ರು. ಚಂದ್ರ ಮುಗಿಸ್ಕೊಂಡು ಬಂದೋ ಗೈಸ್. ಇವಾಗ ಸಾಯಿ ಕೆಫೆಗೆ ತಿನ್ನಕ್ ಹೋಯ್ತಾ ಇದೀವಿ. ಹಿಂಗೆ ಫುಲ್ ಚಿಕನ್ ತಿನ್ನಕ್. ಚಿಕನ್ ಇರಲ್ಲ ಅಲ್ಲಿ, ವೆಜ್ ಮಾತ್ರ. ನಾನು ದೋಸೆ ತಿಂತೀನಿ. ನೀನೇನು ತಿಂತೀಯ? ಇಡ್ಲಿ. ಎಲ್ಲಿ ಇಡ್ತೀಯ? ಇಡ್ಲಿ ತಿನ್ಬಿಟ್ಟು ಅದು ಎಲ್ಲಿ ಇಡ್ತಾಳೋ ಗೊತ್ತಿಲ್ಲ. ನಾನು ದೋಸೆ ತಿಂತೀನಿ ಅಷ್ಟೇ.